ವಿಧಾನಸಭೆ ಚುನಾವಣೆಯಲ್ಲಿ ಕೂಡ್ಲಿಗಿ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಲೋಕೇಶ್ ವಿ ನಾಯಕ ಅವರು ಪರಿಶಿಷ್ಟ ಪಂಗಡದ ಎಸ್ಟಿ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ಸಮುದಾಯಕ್ಕೆ ವಂಚಿಸಿರುವುದು ಕೋರ್ಟ್ ತೀರ್ಪಿನಿಂದ ಬಹಿರಂಗವಾಗಿದೆ. ಹಾಗಾಗಿ ವಿ ಲೋಕೇಶ್ ಅವರು ನಾಯಕ ಅಲ್ಲ, ನಾಯ್ಡು ಎಂದು ಬಿಜೆಪಿ ಎಸ್ಟಿ ಮೋರ್ಚಾ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ತಿಳಿಸಿದರು. ಕೂಡ್ಲಿಗಿ ಪಟ್ಟಣದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ವಿ ಲೋಕೇಶ್ ಅವರು ಪಡೆದಿರುವ ಪರಿಶಿಷ್ಟ ಪಂಗಡದ ನಕಲಿ ಜಾತಿ ಪ್ರಮಾಣ ಪತ್ರದ ಕುರಿತು ಪಟ್ಟಣದ ನರಸಿಂಹ ಎಂಬುವವರು ಕೋರ್ಟ್ ಮೊರೆ ಹೋಗಿದ್ದಲ್ಲದೆ ಚುನಾವಣೆ ಆಯೋಗಕ್ಕೂ ದೂರು ನೀಡಲಾಗಿತ್ತು. ಕೊನೆಗೆ ದಾಖಲೆ ಪರಿಶೀಲಿಸಿದ ಬೆಂಗಳೂರು ಉತ್ತರ ಉಪವಿಭಾಗದ ಸಹಾಯಕ ಆಯುಕ್ತ ಪ್ರಮೋದ್ ಎಲ್ ಪಾಟೀಲ್ ಅವರು ಲೋಕೇಶ್ ವಿ ಅವರ ಜಾತಿ ಪ್ರಮಾಣ ಪತ್ರವನ್ನು ಜುಲೈ 2ರಂದು ಅಸಿಂಧುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಇನ್ನು ಲೋಕೇಶ್ ಅವರು 2013ರಲ್ಲಿ ಎಸ್ಟಿ ಸಮುದಾಯದ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡೆಯುವ ಮೂಲಕ ಸರ್ಕಾರದಿಂದ ಸೌಲಭ್ಯಗಳನ್ನು ಪಡೆದುಕೊಂಡು ವಾಲ್ಮೀಕಿ ಸಮುದಾಯಕ್ಕೆ ವಂಚಿಸಿದ್ದಾರೆ. ಹೀಗಾಗಿ ಲೋಕೇಶ್ ವಿ ಅವರು ಪಡೆದಿರುವ ಸೌಲಭ್ಯಗಳನ್ನು ಹಿಂಪಡೆಯಬೇಕು, ನಕಲಿ ಜಾತಿ ಪ್ರಮಾಣ ಪತ್ರಗಳನ್ನು ಪಡೆಯುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಕೂಡ್ಲಿಗಿ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರು ಕೂಡ ಈ ಒಂದು ಸಭೆಗೆ ಆಗಮಿಸಿದ್ದಾರೆ. ಇವತ್ತು ಈ ಒಂದು ಪತ್ರಿಕಾ ಮತ್ತು ಮಾಧ್ಯಮ ಗೋಷ್ಠಿ ನಡೆಸುವ ಉದ್ದೇಶ ಏನಪ್ಪ ಅಂತಂದರೆ, ದಿನ ಬೆಳಗಾದರೆ ನೀವು ಟಿವಿ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀರಿ, ವಾಲ್ಮೀಕಿ ಹಗರಣದ ಒಂದು ಖ್ಯಾತಿಗಳು ಸಿಕ್ಕಾಪಟ್ಟೆ ಇದೆ. ಮತ್ತು ಅದೇ ರೀತಿ ಮೂಢ ಹಗರಣ ಕೂಡ ನಡೆದ್ರಿಂದ ಈ ಒಂದು ಭ್ರಷ್ಟ ಸರ್ಕಾರದಿಂದ ಆಮೇಲೆ ಮಾತಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕೂಡ್ಲಿಗಿ ಕ್ಷೇತ್ರದಿಂದ ನಾನು ಆಕಾಂಕ್ಷಿಯಾಗಿದ್ದೆ. ನನ್ನ ಜೊತೆಗೆ ನಮ್ಮ ಸಹೋದರದ ಏಕಾಏಕಿ ನಮ್ಮ ಸಹೋದರರು ರಾಮನಣ್ಣನವರು ಲೋಕೇಶ್ ನಾಯ್ಡನ್ನು ಕರ್ಕೊಂಡ್ಬಂದು ಪಕ್ಷದಿಂದ ಟಿಕೆಟ್ ಅನ್ನು ಘೋಷಣೆ ಮಾಡಿದರು. ಇದರಿಂದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿಗೂ ತುಂಬಾ ನೋವುಂಟಾಯಿತು. ನೋವುಂಟಾಗೋದ್ರ ಜೊತೆಗೆ ಕಾರ್ಯಕರ್ತರ ಮನಸ್ಸಿಗೆ ಅನೇಕ ಘಾಸಿ ಉಂಟಾಗಿ ನಮ್ಮ ವಾಲ್ಮೀಕಿ ಸಮಾಜದ ಬೇಡಿಕೆ ಏನಾಗಿತ್ತು ಅಂತಂದ್ರೆ, ಸ್ಥಳೀಯವಾಗಿ ವಾಲ್ಮೀಕಿ ಸಮಾಜದ ಎಸ್ಟಿ ಮೀಸಲಾತಿರ್ತಕ್ಕಂಥ ಎಸ್ಟಿ ಮೀಸಲಾತಿಗೆ 49 ಪಂಗಡಗಳು ಬರ್ತವೆ. 40 ಪಂಗಡದಲ್ಲಿ ಮತ್ತೆ ನಮ್ಮ ವಾಲ್ಮೀಕಿ ಜನಾಂಗದವರು ಕೂಡ್ಲಿಗಿ ಕ್ಷೇತ್ರ ಅತಿ ಹೆಚ್ಚಿದ್ದಾರೆ. ಹಾಗಾಗಿ ವಾಲ್ಮೀಕಿ ಸಮಾಜಕ್ಕೆ ಕೊಡ್ಬೇಕಂತಂದೇಳಿ ಎಲ್ಲ ಕಾರ್ಯಕರ್ತರ ಮುಖಂಡರು ಕೂಡ ಮನವಿಯಾಗಿತ್ತು. ಇಂತಹ ಸಂದರ್ಭದಲ್ಲಿ ಏಕಾಏಕಿ ಒಂದು ದಿನ ಮುಂಚಿತದಲ್ಲಿ ಕರ್ಕೊಂಡ್ಬಂದು ಕಾಂಗ್ರೆಸ್ ಇಂದ ಬಂದಿರತಕ್ಕಂಥ ಲೋಕೇಶ್ ನಾಯ್ಡಿಗೆ ಟಿಕೆಟ್ ಘೋಷಣೆ ಮಾಡಿದ್ರು. ಆ ಘೋಷಣೆ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇಡೀ ಕೂಡ್ಲಿಗಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮುಖಂಡರು ಖಂಡಿಸಿದ್ರು, ಅದ್ರ ವಿರುದ್ಧ ಹೋರಾಟ ಕೂಡ ಮಾಡಿದ್ರು. ತಮ್ಮ ಪತ್ರಿಕೆಗೂ ಕೂಡ ಅದ್ರ ಬಗ್ಗೆ ಸುದ್ದಿ ಪ್ರಸಾರ ಮಾಡಿದ್ರು, ಮಾಧ್ಯಮ ಇದರಲ್ಲಿ ಕೂಡ ತಾವೆಲ್ಲ ಪ್ರಸಾರ ಮಾಡಿ ನೋಡಿದ್ರಿ. ಇದರ ವಿರುದ್ಧ ನಾವು ಸುಮ್ಮನೆ ಕುಂದ್ರಿದ್ರೆ ನಮ್ಗೆ ಯಾಕೆ ಮನಸ್ಸಿಗೆಲ್ಲ ಬೇಜಾರಾಗಿತ್ತು. ಯಾಕಂದ್ರೆ ನನಗೆ ಗೊತ್ತಿತ್ತು ನಮ್ಮ ಸಮಾಜಕ್ಕೆ ಇವತ್ತು ಎಲ್ಲೇ ಅನ್ಯಾಯ ಆದ್ರೂ ಕೂಡ ಅದ್ರ ವಿರುದ್ಧ ಪ್ರತಿಭಟನೆ ಮಾಡೋದು ನನ್ನ ಒಂದು ಕರ್ತವ್ಯ, ನನ್ನ ಒಂದು ಧರ್ಮ. ಯಾಕಂದ್ರೆ ಬಂಗಾರ ಹನುಮಂತ ಅಂತಂದ್ರೆ ಯಾವತ್ತಿಗೂ ಕೆಲವ್ರು ಏನ್ ಅನ್ಕೊಂಡ್ಬಿಟ್ರು ಅಂದ್ರೆ ಕರು ಅನ್ಕೊಂಡ್ಬಿಟ್ರು. ಕರು ಯಾವತ್ತಿಗೂ ಊರಿ ಅದೇ ಆಗತ್ತೆ. ರಾಜಕೀಯವಾಗಿ ಬಂಗಾರ ಹನುಮಂತನ ತುಳಿಬೇಕಂತಂದ್ರೆ ಬಹಳಷ್ಟು ಜನ ಪ್ರಯತ್ನ ಪಟ್ಟರು ಕೂಡ ನಾನು ಮಾಡಿರ್ತಕ್ಕಂಥ ಒಳ್ಳೇದು ನನ್ನ ಕೈಲಾದ, ನಮ್ಮ ತಂದೆ ತಾಯಿ ಹೇಳ್ಬಿಟ್ಟದನ್ನು ನನ್ನ ಕೈಲಾದ್ರೆ ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡ್ಬೇಕು, ಕೆಟ್ಟದ್ದು ಜೀವನದಲ್ಲಿ ಮಾಡಿಲ್ಲ. ಆ ಭಗವಂತನೇ ಇವತ್ತು ನಮ್ಗೆ ಒಳ್ಳೆ ಒಂದು ಸನ್ಮಾರ್ಗದ ಒಂದು ಮಾರ್ಗದಲ್ಲಿ ನಡೆಸ್ತಿದ್ದಾರೆ. ಇವತ್ತು ನನ್ನ ವಿರುದ್ಧ ಅನೇಕ ಪಿತೃಗಳು ಮಾಡಿ ಟಿಕೆಟ್ ತಪ್ಪಿದ್ರು, ಅವತ್ತು ಅವ್ರ ದೇವರೇ ಅವ್ರ ಭಗವಂತನೇ ಬುದ್ಧಿ ಕಲಿಸುವಂತ ಕೆಲಸ ಮಾಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸುಮ್ಮನೆ ಕೊಂಡಿರಲಿಲ್ಲ. ಆ ಒಂದು ಸಂದರ್ಭ ಲೋಕೇಶ್ ನಾಯ್ಡು ವಿರುದ್ಧ ನಮ್ಮ ಸಹೋದರ ನರಸಿಂಹಣ್ಣರು ಮತ್ತೆ ನಾವು ಕೋರ್ಟಿಗೆ ಹೋದ್ವಿ. ಏನು, ಅವನು ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಅವನು ಸೇರಿಲ್ಲ, ಅವನು ಎಸ್ಟಿ ಪಂಗಡದವನು ಅಂತಂದೇಳಿ. ಚುನಾವಣೆ ಸಂದರ್ಭ ಟೈಮ್ನಲ್ಲಿ ಇಲ್ಲಿ ಎಲೆಕ್ಷನ್ ಆಫೀಸರ್ ಕೂಡ ನಾವು ಕೊಟ್ಟಿವಿ, ಜಿಲ್ಲಾಧಿಕಾರಿ ಒಂದು ಮನವಿ ಕೊಟ್ವಿ, ಮತ್ತೆ ಬೆಂಗಳೂರು ಕೋರ್ಟ್ ಕೂಡ ಫೈಲ್ ಮಾಡಿದ್ವಿ. ಕೋರ್ಟಿಗೆ ಫೈಲ್ ಮಾಡಿದಾಗ ಸಂಪೂರ್ಣ ಸತತ ಕಳೆದ ಒಂದು ವಿಧಾನಸಭಾ ಚುನಾವಣೆ ಇಲ್ಲಿಯವರೆಗೂ ಸುಮಾರು 1 ವರ್ಷ ಸುದೀರ್ಘ ವಿಚಾರಣೆ ನಡೆಸಿ ಎಲ್ಲ ಪೂರ್ತಿ ಸುದ್ದಿ ಕಾನೂನುಬದ್ಧವಾಗಿ ವಿಚಾರಣೆ ನಡೆಸಿ ಈಗ ಒಂದು ತೀರ್ಪು ಬಂದಿದೆ. ಆ ತೀರ್ಪಿನ ಕಾಪಿ ಕೂಡ ಎಲ್ಲ ನಮ್ಮ ಮಾಧ್ಯಮ ಪತ್ರಿಕೆಯವರಿಗೆ ಮತ್ತು
ಮಾಧ್ಯಮ ಮಿತ್ರರು ಮತ್ತು ಪತ್ರಿಕೆ ಮಿತ್ರರು ಕೂಡ ಕೊಡ್ತೀನಿ. ಆ ತೀರ್ಪು ಬಂದಿರತಕ್ಕಂಥ ಒಂದು ಸಾರಾಂಶ ಏನಂತಂದ್ರೆ, ನಿಮಗೆ ಗೊತ್ತಿರುತ್ತೆ ಎಲ್ಲೇ ಸವಲತ್ತು ತಗೊಂಡು ಅದ್ರ ಬಗ್ಗೆ ಇನ್ನೊಂದು 2-3 ದಿನದಲ್ಲೇ ಗೊತ್ತಾಗ್ತಿದೆ. ಈಗ ನಾವು ಇದರ ವಿರುದ್ಧ ಏನಂತಂದ್ರೆ, ಮೊನ್ನೆ 2ನೇ ತಾರೀಕು ಆದೇಶ ಆಯ್ತು. 2ನೇ ತಾರೀಕು ಆದೇಶ ಆದ್ಮೇಲೆ ನಾವು ಇದು ನಮ್ಮ ಒಂದು ಬಿಜಿ ಶೆಡ್ಯೂಲ್ ವಾಲ್ಮೀಕಿ ಅದಕ್ಕೆ ಊರಲ್ಲಿ ಕೂಡ ಬರಕ್ಕಾಗಿದ್ದಿಲ್ಲ, ಪ್ರೆಸ್ ಮೀಟ್ ಕೂಡ ಮಾಡುವಷ್ಟು ಒಂದು ಪುರ್ಸತ್ತಿದ್ದಿಲ್ಲ. ಅಲ್ಲಿ ನಾವು ಬಿಜೆಪಿ ಮುತ್ತಿಗೆ ಕಾರ್ಯಕ್ರಮ ಇವೆಲ್ಲ ಹಾಕೊಂಡಿರೋದ್ರಿಂದ ನಾವು ಕೇವಿಟ್ ಕೂಡ ಇದರಿಂದ ನಾನು ಹೋದೆ. ಅದು ಆಕ್ಚುಲಿ ಯಾರೇ ಕ್ಯಾಸ್ಟ್ ಸರ್ಟಿಫಿಕೇಟ್ ತಂದ್ರು ಕೂಡ ಅವರ ಒಂದು ತಂದೆ ತಾಯಿ ಮುಖಾಂತರ ಇವತ್ತು ಸ್ಕೂಲಲ್ಲಿ ಅಡ್ಮಿಷನ್ ಮಕ್ಕಳು ಮಾಡಕ್ ಹೋದ್ರೆ ಅವ್ರ ತಂದೆ ತಾಯಿ ಒಂದು ಪೋಷಕರ ಒಂದು ಜಾತಿ ಆಧಾರಿತ ಮೇಲೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಮಂಜೂರು ಮಾಡ್ತಾರೆ. ಇವನು ತಹಸೀಲ್ದಾರ್ಗೆ ಆಗೊಂದು ಆಮಿಷ ಒಡ್ಡಿ ಏಕೈಕಿ ಶಾಲಾ ದಾಖಲೆಗಳು ನಮೂದಿಸಿ ಏಕೈಕಿ 2013ರಲ್ಲಿ ಒಂದು ಜಾತಿ ಪ್ರಮಾಣ ಪತ್ರ ಕೊಡ್ತಾರೆ. ಅವ್ರ ತಂದೆ ತಾಯಿ ಯಾವುದೇ ಕಾರಣಕ್ಕೂ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಲ್ಲ. ಇವೆಲ್ಲ ವಾದ ವಿವಾದವನ್ನು ಪರಿಶೀಲಿಸಿ ಒಂದು ತಹಸೀಲ್ದಾರಿಂದ ಎನ್ಕ್ವೈರಿ ಮಾಡಿ ಮತ್ತು ಏನು ಶಾಲಾ ದಾಖಲಾತಿಗಳ ಒಂದು ದಾಖಲಾತಿಗಳನ್ನು ಪರಿಗಣನೆ ಮಾಡಿ ಮತ್ತು ಅವರ ಒಂದು ಮೂಲ ನಿವಾಸ, ಅವರ ತಂದೆ ತಾಯಿ ಹುಟ್ಟು ಸ್ಥಳ, ಎಲ್ಲಿ ಅವರ ಅಣ್ಣ ವಾಸವಿದ್ದಾರೆ ಅಂತ ಅದನ್ನೆಲ್ಲ ತನಿಖೆ ಮಾಡಿ ಈಗ ಮೊನ್ನೆ ಒಂದು ಆದೇಶ ಆಗಿದೆ. ಏನಿದೆ ಅಂತಂದ್ರೆ, ಮೇಲಿನ ಕಾರಣಕ್ಕಾಗಿ ಮೇಲ್ಮನವಿಯನ್ನು ಈ ಮೂಲಕ ಅನುಮತಿಸಲಾಗಿದೆ. ಪ್ರತಿ ವಾದಿಯ ಪರವಾಗಿ ನೀಡಿದ ದಿನಾಂಕ 26/2/2013 ಸಂಖ್ಯೆ RD003927 5004393 ಜಾತಿ ಪ್ರಮಾಣ ಪತ್ರವನ್ನು ಈ ಮೂಲಕ್ಕೆ ಪಕ್ಕಕ್ಕೆ ಇರಿಸಿ ಮತ್ತು ಅಸಿಂಧಿ ಎಂದು ಘೋಷಿಸಲಾಗಿದೆ, ಕ್ಯಾನ್ಸಲ್ ಮಾಡಲಾಗಿದೆ ಅಂತ ಲೋಕೇಶ್ ನಾಡಿಂದು ಕೋರ್ಟ್ ಆರ್ಡರ್ ಮಾಡಿದೆ. ಈ ಮೂಲಕ ಏನ್ ಇದುವರೆಗೂ ನಮ್ಮ ಒಂದು ವಾಲ್ಮೀಕಿ ಸಮಾಜಕ್ಕೆ ಮತ್ತು ST ಜನಾಂಗಕ್ಕೆ ಆಗಿರ್ತಕ್ಕಂಥ ಒಂದು ಜಾಗ ಕೂಡ ಅಲರ್ಟ್ ಮಾಡ್ಸಂತಾರೆ. ಈಗ ಅವ್ನು ಮಾಡ್ಸಂತ ಹೋದ್ರೆ ತಿಂಗಳಿಗೆ 1 ತಿಂಗಳಿಗೆ 10ರಿಂದ 15 ಲಕ್ಷ ರೂಪಾಯಿ ವರಮಾನ ಮಿನಿಮಮ್ ST ಕೊಟ್ಟು ಒಂದು ಸರ್ಟಿಫಿಕೇಟ್ ಅಂದ್ರೆ. ಇವತ್ತು ನಾನು ಈ ಒಂದು ಪತ್ರಿಕಾ ಮಾಧ್ಯಮ ಹೇಳ್ತಿರೋದು ಅಂದ್ರೆ, ಸರ್ಕಾರಕ್ಕೆ ಒತ್ತಾಯ ಮಾಡ್ತದೆ ಅಂತಂದ್ರೆ, ನಕಲಿ ಜಾತಿ ಪ್ರಮಾಣ ಪತ್ರಗಳ ಹಾವಳಿ ಬಹಳ ಆಗ್ಬಿಟ್ಟಿದೆ. ಒಬ್ಬ ST ಮೋರ್ಚಾ ರಾಜ್ಯಾಧ್ಯಕ್ಷನಾಗಿ ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡಿದ್ರೆ ಅಂತಂದ್ರೆ, ನಕಲಿ ಜಾತಿ ಪ್ರಮಾಣ ಪತ್ರ ಈ ಲೋಕೇಶ್ ನಾಯ್ಡು ST ಜನಕ್ಕೆ ಮಾಡಿರ್ತಕ್ಕಂಥ ಅನ್ಯಾಯ ಅಂದ್ರೆ, ನಮ್ಮ ಜನಕ್ಕೆ ಏನು ಸವಲತ್ತುಗಳನ್ನ ಯಾರು ಪಡಿಬೇಕು ಅವರು ಪಡ್ಕೊಂಡಿಲ್ಲ, ಅಂತರ್ಗೆ ಅನ್ಯಾಯ ಆಗೋದು ನಾನು ಇಷ್ಟಪಡಲ್ಲ. ಕೂಡಲೇ ಈ ಸರ್ಕಾರ ಅವನಿಗೆ ಕೊಟ್ಟಿರ್ತಕ್ಕಂಥ ಏನು ಒಂದು ಸೌಲಭ್ಯಗಳದಲ್ಲ ಅವನ್ನ ಕ್ಯಾನ್ಸಲ್ ಮಾಡಿ ಅದನ್ನ ಆ ಭಾಗದಲ್ಲಿ ಇರ್ತಕ್ಕಂಥ ನಿಜವಾದ ಎಷ್ಟುಗಳು ಏನೀಗ ಇವ್ರಿಗೇನು ಮಂಜೂರು ಮಾಡಿದಾರಲ್ಲ ಆ ಭಾಗದಲ್ಲಿ ಇರ್ತಕ್ಕಂಥ ಎಷ್ಟುಗಳಿಗೆ ಈ ಒಂದು ಗ್ಯಾಸ್ ಏಜೆನ್ಸಿ ಆಗಿರ್ಬೋದು, ಅದು KDB ಲ್ಯಾಂಡ್ ಆಗಿರ್ಬೋದು, ಅವ್ರಿಗೆ ಅಲರ್ಟ್ ಮಾಡಿ ಕೊಡ್ಬೇಕಂತಂದ್ರೆ ನಾನು ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನಿಮಗೊಂದು ಗೊತ್ತಿರ್ಲಿ, ಇದರ ಒಂದು ಕಾಪಿ ಆದೇಶ ಏನಾಗಿದೆ ಅಂತಂದ್ರೆ, ನಾಯಕರಲ್ಲ ಸ್ಥಳೀಯರಿಗೆ ಕೂಡ ನಾಯಕರಲ್ಲ ಅಂತಂದಿದೆ. ಅದಾದ್ರೂ ಕೂಡ ಈಗ ನಮ್ಮ ಸಮಾಜದಾಗೆ ಪ್ರಭಾವಿ ವ್ಯಕ್ತಿ, ಪ್ರಭಾವಿ ನಾಯಕ ಅಂತಂದ್ರೆ ನಮ್ಮ ರಾಮಣ್ಣನವರು. ಅವರು ಕೂಡ ಈ ಒಂದು ವಿಚಾರದಲ್ಲಿ ಹುಡುಕಿ ನಿರ್ಧಾರ ತಗೊಳ್ಳ. ಯಾಕಂದ್ರೆ ಅವರು ಕೂಡ 60,000 ಜನಸಂಖ್ಯೆ ಇರ್ತಕ್ಕಂಥ ಕೂಡ್ಲಿ ಕ್ಷೇತ್ರದಲ್ಲಿ ನಾಯಕ ಸಮಾಜವನ್ನು ಬೆಳೆಸೋನು, ನಾಯಕರಿಗೆ ಯಾರೇನೋ ಒಬ್ರು ಆದ್ಯತೆ ಕೊಡಬೇಕಂತ ಸ್ವಲ್ಪ ಯೋಚನೆ ಮಾಡ್ಲಿದ್ದಲೆ ಏಕಾಏಕಿ ಬಂಗಾರ ಹನುಮಂತು ಅಥವಾ ಸೂರ್ಯಪಾಪುರ ಅಂತ ಇನ್ಯಾರು ಲೋಕಲ್ ಏನು ಬೆಳೆದು ಬಿಡ್ತಾರ ಉದ್ದೇಶ ಇತ್ತು, ಅಥವಾ ಏನಾದ್ರು ಲೋಕೇಶ್ ನಾಯ್ಡು ಅವ್ರಿಗೇನು ಒತ್ತಡ ಹಾಕಿದ್ರು ನಮಗೆ ಗೊತ್ತು. ಏಕೈಕಿ ಅವ್ರು ಕರ್ಕೊಂಡ್ ಟಿಕೆಟ್ ಕೊಟ್ರು. ಅದ್ರಲ್ಲಿ ಅವಾಗಲೂ ಖಂಡಿಸ್ತೀವಿ, ಇವಾಗೂ ಲೋಕೇಶ್ ನಾಯ್ಡು ನಮ್ಮ ಸಮಾಜ ಅಲ್ಲದ ಕರ್ಕೊಂಡ್ ಟಿಕೆಟ್ ಕೊಟ್ಟು ಈಗಲೂ ನಾವು ಖಂಡಿಸ್ತೀವಿ. ನಾಳೆ ಮುಂಜಾನೆ ಇಲ್ಲೇ ಅವನು ST ಅಂತ ಬಂದಪ್ಪ ಅಂತಂದ್ರೆ, ನಮ್ಮ ಒಂದು ಮುಖಂಡರು, ನಮ್ಮ ಸಮಾಜದ ಬಂಧುಗಳು ಇದನ್ನ ಖಂಡಿಸಿ ಈ ಕೋರ್ಟ್ ಆದೇಶ ಕಾಪಿ ಆಗಿರ್ತಕ್ಕಂಥದ್ದು ಪ್ರತಿಯೊಂದು ಕಡೆ ಮುಗಿಸಂತ ಕೆಲಸ ಆಗಬೇಕು. ಈ ಒಂದು ಕಾಪಿಯನ್ನು ನಾನು ಎಲ್ಲಾ ಮಾಧ್ಯಮ ಮತ್ತು ಪತ್ರಿಕೆ ಮಾಧ್ಯಮಕ್ಕೆ ಈಗ ಇದನ್ನ ಕೊಡ್ತಾ ಇದ್ದೀನಿ. ಅಲ್ಲಿ ಕೂಡ ಯಾಕಂದ್ರೆ ನಮ್ಮ ಯಾವುದೇ ಪಾರ್ಟಿ ಇರ್ಬೋದು, ಅವ್ನು ST ಅಂತ ಅಂದ್ಮೇಲೆ ST ಕೊಡಿದ್ರೆ ಅವ್ನು ಹೆಂಗ್ ಸ್ಪರ್ಧೆ ಮಾಡಕ್ ಸಾಧ್ಯ ಇದೆ? ಈ ಒಂದು ಕಾಪಿ ಎಲ್ಲ ಕಡೆಗೂ ತಲುಪಿಸಂತ ಕೆಲಸ ಮಾಡ್ತಿದೆ. ಪಕ್ಷದಿಂದ ಏನಾದ್ರು ಈಗ ಅದನ್ನ ಯೋಚನೆ ಮಾಡಲಿಲ್ವಾ? ಈ ಸುದ್ದಿ ನಮಗೆ ಮೇನ್ ಸ್ಥಳೀಯ ಸುದ್ದಿ, ಇದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ರಾಜ್ಯಕ್ಕೆ ಹೆಂಗೆ ಹಗರಣಗಳು ಹೆಂಗೆ ಇಂಪಾರ್ಟೆಂಟ್, ಇದು ನಮ್ಮ ಕೂಡ್ಲಿ ಕ್ಷೇತ್ರಕ್ಕೆ ತುಂಬಾ ಮುಖ್ಯವಾದ. ರಾಜಕೀಯ ಸುದ್ದಿ ಇಂಪಾರ್ಟೆಂಟ್ ಆಗೋದು ರಾಮಲು ಸರ್ ಹೆಸರು ತಂದಿರೋದ್ರಿಂದ ಹೆಂಗಂತಲ್ಲ.